ಇದೊಂದು ನನ್ನ ಸೌಭಾಗ್ಯ. ಏಕೆಂದರೆ ಈ ನೆಲದ ಬೇರು ನಮದ ಬೀಳಲು ಅದು ಸಿಗೋದು ಎಲ್ಲರಿಗೂ ಸಿಗೋದಿಲ್ಲ. ಇದೆಲ್ಲ ಅದು ಗುರುವಿನೊಂದಿಗೆ ನಾನು ಸ್ವರ್ಗಕ್ಕೆ ಹೋದಂತ ಅಂತ ಗುರುವಿನೊಂದಿಗೆ ನನ್ನನ್ನು ಕರೆದಲ್ಲಿ ನಾನು ಎಷ್ಟು ಕೆಲಸ ಮಾಡಿನೋ ಗೊತ್ತಿಲ್ಲ, ನನ್ನ ನೆನಪಿಲ್ಲ. ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ ಇಲ್ಲಪ್ಪ ನನಗೆ ಅಲ್ಲೇ ನಾನು ಮುಜುಗರ ಆಯ್ತು. ನಾವು ಈಗಿಲ್ಲ ಸರ್, ನಮ್ಮ ಹೃದಯ ಮಂದಿರದಲ್ಲಿ ನೀವು ಇದ್ದೀರಿ ಬರ್ರಿ ಅಂತ ಅಂದರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನಾನು ಆಗ್ತಾನೆ ಬಿ ಎಡ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿದ್ದೆ. ಇಲ್ಲೇ ಬಂದು ಈ ಶಾಲೆ ಒಳಗೆ ಮನೆ ಮುಂದೆಲ್ಲ ಕೊಟ್ಟಿಗೆ ಸರ್ ಪರ್ಮಿಷನ್ ಪರ್ಮಿಷನ್ ತೊಗೊಂಡು ಅವ್ರ ಕ್ಲಾಸ್ಗಳಿಗೆ ಹೋಗ್ತಿದ್ದೆ. ಈ ಶಾಲೆ ನನಗೆ ಇಲ್ಲಿ ಯಾವಾಗ ಹೇಳ್ತೀನಿ ಅಡ್ಮಿಷನ್ ಮಾಡಿದ್ದೀನಿ ಅವಾಗಿಂದ ಇದು ನನ್ನ ಶಾಲೆ. ಈ ಶಾಲೆ ಒಳಗೆ ನಾ ಏನು ಮುಟ್ತಿದ್ರು ಅದು ನನ್ನದೇ, ಏನು ಇದ್ದಿದ್ರು ನನ್ನದೇ. ಇಲ್ಲಿ ಯಾರು ನನ್ನ ಯಾವ ಗುರುಗಳನ್ನೆಲ್ಲೋ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಅಷ್ಟು ಸ್ವಾತಂತ್ರ್ಯ ನನಗೆ ಒಬ್ಬರಿಗೆ ಇತ್ತು ಅಂತ ನನ್ನ ಭಾವನೆ. ಯಾಕಂದರೆ ಗೊತ್ತಿಲ್ಲ, ಅದು ನನ್ನ ಪೂರ್ವಜನ ಪುಣ್ಯನೋ ಏನೋ ಗೊತ್ತಿಲ್ಲ. ಈ ಒಂದು ಇವತ್ತು ನಾನು ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಪೋಸ್ಟಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟಲ್ಲಿ ನಾನು ಇರಬೇಕಾದ್ರೆ ಅದಕ್ಕೆಲ್ಲ ಕಾರಣಪ್ಪ ಅಂದ್ರೆ ಈ ಶಾಲೆಯಲ್ಲಿ ಬೋಧಿಸಿದ ಎಲ್ಲ ಗುರುಗಳು. ಯಾವತ್ತೂ ನಾನು ಅವ್ರನ್ನ ನೆನೆಸೇ ನಾನು ಊಟ ಮಾಡ್ತೇನೆ. ನಾನು 10ನೇ ತರಗತಿಯಲ್ಲಿದ್ದಾಗ ಒಂದು ಟೆಸ್ಟ್ ಮಾಡಿದ್ರು, 1ನೇ ಜುಲೈ ಟೆಸ್ಟು. ಅಲ್ಲಿ 18 ಮಾರ್ಕ್ಸ್ ಕೊಟ್ಟಿಗೆ ಸರ್ ಜಗ್ಗುಮಣ ಸರ್ ಪೇಪರ್ ಕೊಡ್ತಾ ಇದ್ರು. 18 ಮಾರ್ಕ್ಸ್ ಬಂದಿತ್ತು ಇಂಗ್ಲೀಷ್ಗೆ. ಬಿದ್ದರೆ ಖುಷಿ ಆಯ್ತು ನನಗೆ. 25-12 ಭಾಳ ಖುಷಿ ಆಯಿತು. ನಾನು ಇಂಗ್ಲೀಷ್ನಾಗ ಎಲ್ಲ ಮುಂದೆ ಅನ್ನಿಸ್ತು. ಕನ್ನಡದಾಗ ಕಡಿಮೆ ಬಂದಿತ್ತು. ಜಗ್ಗುಮಣ ಸರ್ ದಾಡೇನೋ ಪೊಲೀಸಿಗೆ ಓದಕ್ಕೆ ಕೊಡ್ತದೆ ಬರೇ ಬರ್ತದೆ ಅಂತ ನೋಡೋಣ. ಆ ಮಾತು ಯಾವತ್ತೂ ನನ್ನ ದಾರಿ ದೀಪ ಆಯಿತು. ಮುಂದೆ ನಾನು SSLC ನಾನೇನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲ. ಇಲ್ಲಿ ಅನೇಕ ಬದುಕಿನಲ್ಲಿ ಬಾಲ್ಯದಲ್ಲಿ ಭಾಳ ಹೋರಾಡಿದ್ದಂತೆ ಕಾಣಿಸುತ್ತೆ. ಅನೇಕ ತಪ್ಪುಗಳನ್ನು ಮಾಡೀನಿ. ನಾನು PUC SSLC ಮುಗಿದ PUC ಎಲ್ಲಿ ಅಡ್ಮಿಷನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮ ಕಾಶಾಲಯ ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಎಲೆಕ್ಟ್ರಿಕಲ್ ನಮ್ಮ ಮನ್ಯಾಗ ಆಂಪ್ಲಿಫೈರ್ ಇತ್ತು, ಕರೆಂಟ್ ಕೆಲಸ ಇತ್ತು, ಅಲ್ಲಿ ಎಲೆಕ್ಟ್ರಿಕ್ ಮಾಡಿದ್ರು ಅಂತೇಳಿ ಕರ್ಕೊಂಡು ಹೋದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಪಾಟೀಲ್ ಸರ್ ಎಲ್ಲ ತುಂಬೇವರೆಲ್ಲ ಕಾಮರ್ಸ್ ಕಾಲೇಜ್ಗೆ ಹೋಗಿ ಕಂಪ್ಯೂಟರ್ ಸೈನ್ಸ್ ಅಡ್ಮಿಷನ್ ಮಾಡಿದ್ರು. 2 ವರ್ಷ ಡಿಪ್ಲೊಮಾ. ಅದು ಮುಗಿದ ನಂತರ ಅದ್ರಾಗ ಒಂದು ಇಂಗ್ಲೀಷ್ ಫೇಲ್ ಆದೆ ನಾನು. ಮತ್ತೆ 2ನೇ ವರ್ಷಕ್ಕೆ 1ನೇ ವರ್ಷ ಭಾಳ ಸುಲಭ ಪಾಸ್ ಆದ್ವಿ. 2ನೇ ವರ್ಷ ಇಂಗ್ಲೀಷ್ ಫೇಲ್ ಆದೆ. ಇಂಗ್ಲೀಷ್ ಫೇಲ್ ಆದ್ಮೇಲೆ ನನ್ನ ಜೊತೆ ಇಲ್ಲಿ SSLC ಕಲ್ತವ್ರು PUC ಸೈನ್ಸ್ಗೆ ಹೋಗ್ತಿದ್ರು, ಬೇರೆ ಬೇರೆ ಕೋರ್ಸ್ಗೆ ಹೋಗ್ತಿದ್ರು. ನಮ್ಮ ಅಪ್ಪ ಮೊದಲೇ ಕಂಡಪಟ್ಟೆ ಸ್ಟ್ರಿಕ್ಟ್ ಮನುಷ್ಯ. ಇನ್ನು ಬದುಕಿನಾಗ ನಾನು ಏನು ಮಾಡ್ಬೋದು ಅಂತ ತಿಳ್ಕೊಂಡು ನನ್ನ ತಾಯಿ ಒತ್ತಡ, ತಾಯಿಯ ಒಂದು ಪ್ರೇರಣೆ, ನನಗೂ ಕನಸು ಕಾಣಕತ್ತಿದೆ. ನಾನು ಇಲ್ಲಿ ಆದರೆ ಇಲ್ಲಿ ಕೆಲಸ ಆಗೋದಿಲ್ಲ. ನಮ್ಮ 6 ತಿಂಗಳು ಅದು ಕೆಲಸ ಮಾಡಿ ಸ್ಕೂಲ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ತಿಂಗಳಿಗೆ 1,000 ರೂಪಾಯಿ ಪಗಾರ ಕೊಡ್ತಾ ಇದ್ರು. 6,000 ಒಂದು ಬದುಕನ್ನು ಕಟ್ಕೋಬೋದು ಅಂತ ಹೇಳಿ ನಾನು ಬದುಕನ್ನು ಚಾಲೆಂಜ್ ಮಾಡಿ BA ಡಿಗ್ರಿಗೆ ಅಡ್ಮಿಷನ್ ಮಾಡಿ ಆಪ್ಷನಲ್ ಇಂಗ್ಲೀಷು, ಆಪ್ಷನಲ್ ಕನ್ನಡ, ಹಿಸ್ಟ್ರಿ ಸಬ್ಜೆಕ್ಟನ್ನು ತೊಗೊಂಡು ನನಗೊಬ್ಬ ಗೆಳೆಯ ಸಿಕ್ಕಂಡ್ರಿ. ಅವನ ಹೆಸರು ಸುರೇಶ್ ಬಿರಾದರ್. ಅವನನ್ನು ಯಾವತ್ತೂ ಪ್ರಾತಸ್ಮರಣಿ. ಅವನು PUC ಸೈನ್ಸಲ್ಲಿ ಅವನು 88% ಮಾಡಿ MBBS ಸಿಕ್ಕಿದವನಿಗೆ ಅವನು ಬಿಟ್ಟು ಹೈಸ್ಕೂಲ್ ಟೀಚರ್ ಆಗಬೇಕಂತೇಳಿ BA ಅಡ್ಮಿಷನ್ ಮಾಡಿದವ. ಅವನ ಜೊತೆ ನಾವು ಸೇರಿ ಇಬ್ಬರು ಒಳ್ಳೆಯ ಅಂಕಗಳನ್ನು ಪಡೆದೆವು. ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಯಾವತ್ತೂ ನಾನು ನೆನೀತೀನಿ. ಯಾಕಂದರೆ ನಾನು ಅದು ಬದುಕು ಕಟ್ಟಿಕೊಟ್ಟಿದ್ದೆ. ಅಲ್ಲಿ BA ಮಾಡಿಕೊಂಡು B.Ed ಮಾಡಿ ಚಿಕ್ಕೋಡಿಯಲ್ಲಿ ಮಾಡಿಕೊಂಡು ಇಲ್ಲಿ ಬಂದಾಗ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು 2-3 ತಿಂಗಳನ್ನು ಮಾಡಿರಬೇಕು. ಆನಂತರ ನನಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು, ಸೀಟ್ ಆಯಿತು. ಈ ಸೋಮವಾರ ಸರ್ ನಮ್ಮ ಅಪ್ಪಗೆ ಹೇಳ್ತಿದ್ರು, ಒಟ್ಟೆ ಚಿಂತೆ ಮಾಡಬೇಡ, ನೌಕರಿ ಮೆರಿಟ್ ಅಂತೇಳಿ ರೆಡ್ಡಿಯವ್ರ ಗುರುಗಳು ಹೇಳ್ತಿದ್ರು. ಯಾವತ್ತೂ ಅವರ ಸಹಾಯ ಸಹಕಾರ, ಅವರ ಪ್ರೀತಿ ಯಾವತ್ತೂ ನನ್ನ ಹೃದಯದಲ್ಲಿ ಇರ್ತೈತಿ. ಶಂಕರಾಚಾರ್ಯ ಹೇಳ್ತಾರ, ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಮನಸ್ಸೈನ ಲಗ್ನಂ ಗುರುವರ್ಗರ್ಪತ್ನಿ ತಪಸ್ವಿ ಅಂತೇಳಿ. ನಾವೇನು ಮನೆ ಕಡಿಸಲಿ, ನಮಗೆ ಒಳ್ಳೆಯ ಸುಂದರವಾದ ಶರೀರ ಇರಲಿ, ಆಸ್ತಿ ಅಂತಸ್ತು ಐಶ್ವರ್ಯ ಬೇಕಾದಿರಲಿ, ಮಾತ್ರ ಅಧಿಕಾರ ಇರಲಿ, ನಾವು ಸಮಾಜದಲ್ಲಿ ಧನ್ಯ ವ್ಯಕ್ತಿಗಳಾಗಿರಲಿ, ನಾವು ಕವಿತೆಗಳನ್ನು ಬರೀಲಿ, ಗದ್ಯವನ್ನು ಬರೀಲಿ, ನಾವೆಲ್ಲ ವಿದೇಶದಿಂದ ಬಂದ ರಾಜ್ಯ ಮಾನ್ಯತೆಯನ್ನು ಪಡ್ಕೊಳ್ಳಿ, ಎಂತಹ ಗೌರವವನ್ನು ಪಡೆದ್ರಿ. ಯಾವ ಆತ್ಮವನ್ನು ಮನಸ್ಸಿನೊಳಗ ಗುರುವಿನ ಪಾದ ಪದ್ಮಗಳ ಹೃದಯ ಮಂದಿರದಲ್ಲಿ ನೆನೆಸದೇ ಇರುತ್ತೆ ಅವನ ಸಾಧನೆ ವ್ಯರ್ಥ 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 ಅನ್ನೋಂಥ ಜಗದ್ಗುರು ಶಂಕರಾಚಾರ್ಯರ ಆ ಮಾತುಗಳನ್ನು ಯಾವತ್ತೂ ನಾವು ನೆನಪಿಡಬೇಕು. ಸರಿ, ಬೋಧನೆ ಅಂದರೆ ಸರ್
ಕೊಟ್ಲಿ ಸರ್ ಹೇಳಿದ್ರಾಗ ಏನು ಅಂದ್ರೆ ಗುರು ಅಂದ್ರೆ ಸಕಲ ವಿದ್ಯೆಗಳನ್ನ ಕಲಿಸ್ತಕ್ಕಂಥದ್ದು. ನಮ್ಮ ರಾಮಾಯಣ ಮಹಾಭಾರತದ ನೋಡ್ತೀವಿ, ಇದೊಂದು ಬಹಳ ತುಂಬಾ ಕಷ್ಟದ ಕೆಲಸ. ಗುರು ಆಗೋದು ಬಹಳ ದುರ್ಲಭ ಇದೆ. ನನಗಂತೂ ದುರ್ಲಭ ಅನಿಸುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ತಿಳ್ಕೊಂಡ ಸುದ್ದಿಯಿಂದ ಇರಬೇಕು ನಾವು. ಕಾಯ ವಾಚ ಮನಸ್ಸ ಬಹಳ ಪರಿಪೂರ್ಣತೆಯಿಂದ ವಿದ್ಯಾರ್ಥಿಗಳನ್ನ ಸಮಾನಾಗಿ ನೋಡ್ಬೇಕಾಗ್ತದೆ. ಶಾಲೆ ಹುಡುಗನ ಹಚ್ಕೊಳ್ಳೋಂಗಿಲ್ಲ, ದಾಟಿ ಹುಡುಗನ ಬಿಡೋಂಗಿಲ್ಲ, ಎವರೇಜ್ ಹುಡುಗನ ಬಿಡೋಂಗಿಲ್ಲ. ಎಲ್ಲ ಹುಡುಗನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ನಾವು ಒಂಥರ ನ್ಯೂಟ್ರಲ್ ನಿರ್ಲಿಪ್ತ ಭಾವದಿಂದ ಇರುವಂತಹದಕ್ಕ ನಾನು ಎಲ್ಲಿಂದ ಕಲ್ತೀನಪ್ಪ ಅಂದ್ರೆ ಇದೇ ಶಾಲೆಯಿಂದ ಕಲ್ತೀನಿ. ಅವರ ಅವರ ನುಡಿಗಳಿಗಿಂತ ಅವರ ನಡೆ ನನಗೆ ಬಹಳ ನನ್ನ ಮೇಲೆ ಬಹಳ ಅಚ್ಚೊತ್ತಿದೆ. ನಾನು ಡಿಗ್ರಿ ಪಾಠ ಮಾಡ್ತೀನಿ. ನಾನು ಪ್ರೈಮರಿಯಿಂದಲೂ PG ತನ ಸ್ನಾತಕೋತ್ತರ ತರಗತಿಗಳನ್ನ ಮಾಡಿ ನಾನು MA ಕ್ಲಾಸ್ಗಳನ್ನು ಮಾಡಿ, MA ಕನ್ನಡ ಕ್ಲಾಸ್ ಮಾಡಿದ್ದೀನಿ. ಆ ಎಲ್ಲ ಕ್ಲಾಸ್ಗಳನ್ನು ಮಾಡಿ ಎಲ್ಲ ಥರದ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ. ಆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಬೋಧನೆ ಮಾಡುವಂತಹ ದಿವ್ಯಶಕ್ತಿ ಎಲ್ಲಿಂದ ಬಂದಪ್ಪ ಅಂದ್ರೆ ಈ ಶಾಲೆಯಿಂದ ಬಂದಿದೆ. ನಮಗೆ ಕೂತ ಡಾಕ್ಟರ್ ಬಹಳ ಕ್ಲೋಸ್ ಇದ್ದರು ನನ್ನ ಜೊತೆ. ಅವ್ರು ಮಾತಾಡ್ತಿದ್ರು, ಅವ್ರ ಮನೆಗೆ ಹೋಗ್ತಿದ್ದೆ ನಾನು. ಇಲ್ಲ ಸರ್, ನಾ ಕಲಿಯೋ ಮುಂದೆ ಹೈಸ್ಕೂಲ್ ಸರ್ ಭಾರಿ ಇದ್ರಿ. ನಾನು 93-94 ಓದ್ತಿದ್ವಿ. ಈಗಿಲ್ಲ, ಅದಕ್ಕಿಂತ 85ರಿಂದ 85 ಸುಮಾರು ಯೂನಿವರ್ಸಿಟಿ ಆಗಿರ್ತದು ಅಂತ ಅವರು ಅಭಿಮಾನ ಮಾತುಗಳನ್ನು ಕೂತು ಡಾಕ್ಟರ್ ಹೇಳ್ತಾ ಇದ್ರು. ಅಂತ ಇನ್ನೂ ಅವಾಗ ನಾನು ಕಲ್ತಿದ್ದಾರೆ ಏನಾಗ್ತಿದ್ದೇನು. ನನಗೆ KS ಆಫೀಸರ್ ಆಗ್ಬೇಕಂದ್ರೆ ಬಯಸ್ತಾವನು. 2 ಸಲ KS ಇಂಟರ್ವ್ಯೂಗೆ ಹೋಗಿ ಬಂದೆ ನಾನು. ನಮ್ಮ ಮನೆಯಾಗ ಸಪೋರ್ಟ್ ಸಿಗಲ್ಲ ಅಂತ ನಾನು ಎದ್ದು ಉಳಿದೆ. ಮತ್ತೆ ಹೈಸ್ಕೂಲ್ನಾಗ ಮುಂದುವರೆದೆ. ಆದರೂ ಕೂಡ ನಾನು ಅದನ್ನು ಯಾವುದೇ ಚೆನ್ನಾಗಿ ಬಿಡದೆ ಮತ್ತೆ ಡಿಗ್ರಿ ಕಾಲೇಜ್ಗೆ ಅಪಾಯಿಂಟ್ಮೆಂಟ್ ಆದೆ. ಇವತ್ತು ಅದೇ KS ಗಿಂತನೂ ಹೆಚ್ಚಿನ ಒಂದು ಹುದ್ದೆ ಇದೆ. ನಾನು ಇದಕ್ಕೆ ಏನಂತಂದ್ರೆ ನಮ್ಮ ಗುರುಗಳು ಕಾರಣ. ಇದೆಲ್ಲ ಯಾಕೆ ನಿಮ್ಮ ಮುಂದೆ ಹೇಳ್ತೀನಪ್ಪ ಅಂತ ನನಗೆ ಹೇಳಕ್ಕೆ ಸುವರ್ಣಾವಕಾಶಗಳು ಕೊಟ್ಟಿರ್ತೀವಲ್ಲ. ಇಲ್ಲಿಂದ್ರೆ ಅವ್ರ ಮುಂದೆ ಹೇಳುವಂತಹ ಸೌಭಾಗ್ಯ ನನಗೆ ಸಿಗ್ತಾ ಇರಲಿಲ್ಲ. ನಾನು 14 ವರ್ಷ ಇಂಗ್ಲೀಷ್ ಟೀಚರ್ ಪಾಠ ಮಾಡಲಿಕ್ಕೆ ನಾನು ಕೊಟ್ಟಿದ್ದೆ ಸರ್ಕಾರ. ಮೊನ್ನೆ ನನ್ನ ಕ್ಲಾಸ್ಮೇಟ್ ಅರವಿಂದ್ ದುಡ್ಡ ಮಿಲಿಟರಿ ಹೋಗದ ಅಂತ ಫೋನ್ ಮಾಡಿದ್ದ. ಫೋನ್ ನಂಬರ್ ಫಸ್ಟ್ ಬ್ಯಾಂಕಿಗೆ ಹೋದಾಗ ಅವರು ಪೇರೆಂಟ್ಸ್ ಯಾರೋ ಬಂದಿದ್ರು. ಅಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ಅರಿವಿಂದ ಮುಳ್ಳಿ ಯಾರೇ ನೀವು ಅಂತ ಹೇಳಿದಾಗ ಅದು ಅವರು ದುಡ್ಡಪ್ಪ ಪೇರೆಂಟ್ಸ್ ಅಂತ ಗೊತ್ತಾಯ್ತು. ಅವಾಗ ಫೋನ್ ಮಾಡಿ ಇದನ್ನು ಕೊಟ್ಟಿಗೆ ಸರ್ ಆಶೀರ್ವಾದ ಇರ್ತೇನೆ ಅಂತ ನನ್ನ ನಿಜಪ್ಪ ನನ್ನ ಬಾಳಿನ ದೇವರುಗಳು ಅವರೆಲ್ಲ ಅಂತ ಹೇಳಿ ಅವ್ರು ಹೇಳಿದಾಗ ಅವನು ಕೂಡ ಅಣ್ಣವನ್ನ ನಿಮಗೆಲ್ಲ ಈಗೆಲ್ಲ ನಿಮಗೆ ಶಾಲು ಹಾರ ಎಲ್ಲ ನಮಗೆ ಮೂಮೆಂಟ್ ಕೊಟ್ಟರು. ಅದೆಲ್ಲ ನಿಮಿತ್ತ. ಅದಕ್ಕೆ ಮೊದಲು ಚಂದ್ರ ಮಾತು ಹೇಳ್ತಾರೆ, ಪ್ರೀತಿಗಿಂತ ದೊಡ್ಡ ಒಂದು ಜಗಗಳಿಗೆ ನಾಕಾಣೆ ಅಂತ. ಆ ಪ್ರೀತಿ ವಿಶ್ವಾಸ ಎಲ್ಲಿ ಮುಟ್ಟಬೇಕಪ್ಪ ಅಂದ್ರೆ ಅದು ಹಿಡಿದ ಬಿಡದ ಕಡೆಗೆ ಚಾಚುವ ಅಲ್ಲದಿದ್ದರೆ ನಡು ನೀರಿನಲ್ಲಿ ಹತ್ತುವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ನಿಮ್ಮ ಬದುಕಿನಾಗ ನೀವು ಆಲದ ಮರಗಳಾಗ್ರಿ, ನಿಮ್ಮ ಜೀವನ ಪರಿಪೂರ್ಣವಾಗಿ 100 ವರ್ಷ ನೀವೆಲ್ಲ ಬದುಕಿ ಬಾಳೆ ನಿಮ್ಮ ಕುಟುಂಬವನ್ನ ನಿಮ್ಮ ಕುಲವನ್ನ ಬೆಳೆಸಿ ತನ್ಮೂಲಕ ದೇಶ ಸಮಾಜ ತಾನೇ ಬೆಳಿತೈತಿ. ನಿಮ್ಮೆಲ್ಲರೂ ಭಾಳ ಬಂಗಾರ ಅಂತೇಳಿ ಎಲ್ಲರಿಗೂ ನಮಸ್ಕರಿಸಿ ಗುರುಗಳ ಪಾದಪದ್ಮಗಳಿಗೆ ನಮ್ಮ ಮಕ್ಕಳಿಗೆ ನಮಸ್ಕರಿಸಿ ನಾನು